ಬಿಜೆಪಿಯಲ್ಲಿ ಅಡ್ಡ ಮತದಾನದ ಬಿರುಗಾಳಿ ಎದ್ದಿದ್ದು ಇವತ್ತು ಸತ್ಯ ಶೋಧನಾ ಸಮಿತಿ ವರದಿಯನ್ನು ಸಲ್ಲಿಸಲಿದೆ. ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ವರದಿಯನ್ನು ಸಲ್ಲಿಕೆ ಮಾಡಲಿದೆ. ಸತ್ಯ ಶೋಧನಾ ಸಮಿತಿಯ ನೇತೃತ್ವ ವಹಿಸಿದ್ದು ಸಿಟಿ ರವಿ ಅವರು. ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದಲ್ಲಿ ಈ ಸಮಿತಿ ರಚನೆಯಾಗಿತ್ತು. ಸಿಟಿ ರವಿ, ಮಹೇಶ್ ತೆಂಗಿನಕಾಯಿ, ಎನ್ ಮಹೇಶ್ ಒಳಗೊಂಡಂತಹ ಸಮಿತಿ ಇದು. ಪ್ರತಿ ಶಾಸಕರಿಗೂ ಸಂಪರ್ಕ ಮಾಡಿರುವಂತಹ ಸಮಿತಿ. ಅನುಮಾನ ಇರುವ ಶಾಸಕರ ಕುರಿತು ವಿಚಾರಣೆ ಕೂಡ ನಡೆಸಲಾಗಿದೆ. ಇನ್ನು ಹಿರಿಯರಿಂದಲೂ ಕೂಡ ಈ ಸಮಿತಿ ಸಲಹೆಯನ್ನ ಪಡೆದುಕೊಂಡಿತ್ತು. ಅನುಮಾನ ಇರೋ ಶಾಸಕರ ಕುರಿತು ಕೂಡ ವಿಚಾರಣೆ ನಡೆಸಿದ್ದು, ಹಿರಿಯರಿಂದಲೂ ಸಲಹೆ ಪಡೆದಿರುವಂಥದ್ದು ಸಮಿತಿ. ಯಾವ ಶಾಸಕರು ಅಡ್ಡ ಮತ ಮಾಡಿರಬಹುದು ಅನ್ನುವಂಥ ಒಂದು ಉಲ್ಲೇಖ, ಯಾರೆಲ್ಲರ ಹೆಸರು ವರದಿಯಲ್ಲಿದೆ ಅನ್ನೋದೇ ಈಗ ಕುತೂಹಲಕರಣೆ ಮಾಡಿಕೊಡ್ತಾ ಇದ್ದು, ಸಾಕ್ಷಿಗಳ ಕೊರತೆಯಿಂದ ಕೆಲವು ಅನುಮಾನಗಳು ಕೂಡ ಉಂಟಾಗಿದ್ದು, ಈ ಕ್ರಾಸ್ ವೋಟರ್ಸ್ ಗೊತ್ತಾದ್ರೆ ಶಿಕ್ಷೆ ಆಗುವುದಂತೂ ಪಕ್ಕ. ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೆ ಬಿಜೆಪಿ ಚಿಂತನೆ ನಡೆಸ್ತಾ ಇದೆ. ಸಮಿತಿ ವರದಿ ಮೇಲೆ ಬಿಜೆಪಿ ಶಾಸಕರು ಈಗ ಚಿತ್ತವನ್ನ ಹರಿಸಿದ್ದಾರೆ. ಅಷ್ಟು ಸುಲಭನ ಕ್ರಾಸ್ ವೋಟಿಂಗ್ ಮಾಡಿದವರು ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದು? ಸತ್ಯ ಶೋಧನಾ ಸಮಿತಿಗೆ ಇದೊಂದು ರೀತಿ ಧರ್ಮ ಸಂಕಟ. ಅತ್ತ ಧರಿ ಇತ್ತ ಪುಲಿ ಎಂಬಂಥ ಒಂದು ಪರಿಸ್ಥಿತಿ. ಸಿಟಿ ರವಿಯವರ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿ ರಚನೆ ಮಾಡಲಾಗಿತ್ತು. ಇದರಲ್ಲಿ ಯಾರ ಹೆಸರನ್ನ ಕೊಟ್ಟಿದ್ರು ಕೂಡ, ಕ್ರಾಸ್ ವೋಟಿಂಗ್ ಆಗಿದೆ ಅಂತ ಯಾರ ಹೆಸರನ್ನ ಕೊಟ್ಟಿದ್ರು ಕೂಡ ಆ ಶಾಸಕರ ಕೆಂಗಣ್ಣಿಗೆ ಗುರಿಯಾಗೋದು ಸತ್ಯ ಶೋಧನಾ ಸಮಿತಿಯ ಸದಸ್ಯರುಗಳೇ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಧರ್ಮ ಸಂಕಟ ಅವರಿಗೆ. ಆದರೂ ಕೂಡ ವರದಿಯನ್ನು ನೀಡುವಂತೆ ಸೂಚನೆ ನೀಡಲಾಗಿತ್ತು. ವರದಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಕೈ ಸೇರಲಿದೆ.